ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಿಶ್ಚಿತಾ ಗೌಡ ಅಡುಗೆ ಅಂಡ್ ವ್ಲಾಗ್ಸ್. ಇವತ್ತು ನಾನು ನಿಮಗೆ ಒಂದು ಬ್ಯೂಟಿಫುಲ್ ಆಗಿರುವಂತ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಬೆಂಗಳೂರಿನ ಜೆಸಿ ನಗರದಲ್ಲಿ ಇರುವಂತ ಅಕ್ವೇರಿಯಂ ಪ್ಯಾರಡೈಸ್. ಇದು ಇರೋದು ಫನ್ ವರ್ಲ್ಡ್ ಪಕ್ಕದಲ್ಲೇನೆ. ನೀವು ಫ್ಯಾಮಿಲಿ ಮೆಂಬರ್ಸ್ ಹಾಗೇನೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಇಲ್ಲಿ ಒಂದು ಒಳ್ಳೆ ಟೈಮ್ ನ ಸ್ಪೆಂಡ್ ಮಾಡಬಹುದಾಗಿದೆ. ನೀವು ಅಕ್ವೇರಿಯಂ ಪ್ಯಾರಡೈಸ್ ನ ಒಳಗಡೆ ಎಂಟರ್ ಆಗ್ತಿದ್ದಂಗೆನೆ ಈ ರೀತಿಯಾಗಿ ಒಂದು ಟಿಕೆಟ್ ಕೌಂಟರ್ ನಿಮ್ಗೆ ಕಾಣಿಸುತ್ತೆ. ಇಲ್ಲಿ ನೀವು ಟಿಕೆಟ್ ಗಳನ್ನ ತಗೋಬಹುದು. ಅಡಲ್ಟ್ಸ್ ಹಾಗೇನೆ ಮಕ್ಕಳಿಗೆ ಕೂಡ ಇಲ್ಲಿ ಬೇರೆ ಬೇರೆ ಒಂದು ಪ್ರೈಸ್ ರೇಂಜ್ ಇರುತ್ತೆ. ಅಲ್ಲಿ ನೀವು ಟಿಕೆಟ್ಸ್ ಗಳನ್ನ ತಗೋಬಹುದು. ಹಾಗೇನೆ ಕ್ರಿಸ್ಮಸ್ ಟೈಮ್ ಆಗಿದ್ದರಿಂದ ಸ್ಪೆಷಲ್ ಡೆಕೋರೇಷನ್ ಕೂಡ ಇತ್ತು. ಇಲ್ಲಿ ವೀಕ್ ಡೇಸ್ ಮತ್ತೆ ವೀಕೆಂಡ್ಸ್ ಅಲ್ಲಿ ಪ್ರೈಸ್ ರೇಂಜ್ ಚೇಂಜ್ ಆಗ್ತಾನೆ ಇರುತ್ತೆ. ನಾವು ಟಿಕೆಟ್ ತಗೊಳ್ಳೋ ಟೈಮಲ್ಲೇ ಅಲ್ಲಿ ಅನೌನ್ಸ್ ಮಾಡ್ತಾ ಇದ್ರು, ಒಳಗಡೆ ಯಾವುದೇ ರೀತಿಯಾದಂತ ಬ್ಯಾಗ್ಗಳು ಹಾಗೆ ಲಗೇಜ್ಗೆ ಯಾವ್ದಕ್ಕೂ ಪರ್ಮಿಷನ್ ಇಲ್ಲ ಅಂತ. ಒಂದು ವ್ಯಾನಿಟಿ ಬ್ಯಾಗ್ ಕೂಡ ತಗೊಂಡು ಹೋಗೋದಕ್ಕೆ ಒಳಗಡೆ ಪರ್ಮಿಷನ್ ಇರೋದಿಲ್ಲ. ಎಲ್ಲದನ್ನು ಕೂಡ ನಾವು ಇಲ್ಲಿ ಲಗೇಜ್ ಕೌಂಟರ್ ಅಂತ ಮಾಡಿರ್ತಾರೆ, ಅಲ್ಲಿ ನಾವು ಇಟ್ಬಿಟ್ಟು ಹೋಗ್ಬೇಕು. ಅವ್ರು ನಮ್ಗೆ ಒಂದು ಟೋಕನ್ ಕೊಡ್ತಾರೆ. ನಾವು ರಿಟರ್ನ್ ಬರುವಾಗ ಈ ಟೋಕನ್ ಅನ್ನು ತೋರ್ಸಿದ್ರೆ ನಮ್ಮ ಬ್ಯಾಗ್ಗಳು ಏನಿರುತ್ತೆ ಅದನ್ನ ನಮ್ಗೆ ವಾಪಸ್ ಕೊಡ್ತಾರೆ. ನೋಡಿ, ನಾವು ಇವಾಗ ಬ್ಯಾಗ್ ಇಟ್ಬಿಟ್ಟು ಟೋಕನ್ ತಗೊಂಡು ಒಳಗಡೆ ಹೋಗ್ತಾ ಇದೀವಿ. ಒಳಗಡೆ ಹೋಗ್ತಿದ್ದಂಗೆನೆ ಸಾಕಷ್ಟು ವೆರೈಟಿ ಆದಂತ ಮೀನ್ಗಳಿದೆ. ಹಾಗೇನೆ ಅವುಗಳ ಒಂದು ಇನ್ಫಾರ್ಮೇಶನ್ ಕೂಡ ಅಲ್ಲಿ ಹಾಕಿದ್ದಾರೆ. ಈ ಏನು ಅಕ್ವೇರಿಯಂ ಪ್ಯಾರಡೈಸ್ ಇದೆ, ಇದು ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 8 ಗಂಟೆ ತನಕನೂ ಓಪನ್ ಇರುತ್ತೆ. ಇಲ್ಲಿ ತುಂಬಾನೇ ವೆರೈಟಿ ಆದಂತ ಫಿಶ್ ಗಳಿದೆ. ಹಾಗೇನೆ ಒಂದು ಫಾರೆಸ್ಟ್ ರೀತಿ ನಮ್ಗೆ ಫೀಲ್ ಆಗ್ಲಿ ಅಂತ ಅನ್ಬಿಟ್ಟು ಒಂದು ಫಾರೆಸ್ಟ್ ತರ ಇಲ್ಲಿ ಸುತ್ತಲೂ ಒಂದು ಥೀಮ್ ರೆಡಿ ಮಾಡಿದ್ದಾರೆ. ಹಾಗೆ ಒಳಗಡೆ ಹೋಗ್ತಿದಂಗೆನೆ ಒಂದ್ ಸ್ವಲ್ಪ ಕತ್ಲೆ ಇರುತ್ತೆ. ನೋಡೋದಕ್ಕೆ ಒಂಥರ ಫಾರೆಸ್ಟ್ ಒಳಗಡೆನೆ ನಾವು ಇದೀವೇನೋ ಅನ್ನೋ ತರ ಇರುತ್ತೆ. ನೋಡಿ, ಇವಾಗ ಮೇಲ್ಗಡೆ ಆನಕೊಂಡದು ಒಂದು ಸ್ಟ್ಯಾಚ್ಯೂನ ಮಾಡಿದ್ದಾರೆ. ಅದು ನೋಡೋದಕ್ಕೆ ಒಳಗಡೆ ಹೋದಾಗ ನೋಡೋದಕ್ಕೆ ನಿಜವಾಗ್ಲೂ ಒಂದು ಆನಕೊಂಡಾನೇ ಇದೆಯೇನೋ, ಒಂದು ಮರಕ್ಕೆ ಸುತ್ಕೊಂಡಿದ್ಯೇನೋ ಅನ್ನೋ ತರ ಫೀಲ್ ಆಗ್ಬೇಕು. ಆ ರೀತಿಯಾಗಿ ಒಂದು ಫೀಲ್ ಬರೋ ತರ ಒಂದು ಸೀನ್ ಕ್ರಿಯೇಟ್ ಮಾಡಿದ್ದಾರೆ ಅಲ್ಲಿ. ಹಾಗೇನೆ ತುಂಬಾ ವೆರೈಟಿ ಆದಂತ ಮೀನ್ಗಳಿದೆ. ಆ ಮೀನ್ಗಳಿಗೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ ಕೂಡ ಅಲ್ಲಿ ಹಾಕಿದ್ದಾರೆ. ಎಲ್ಲದನ್ನು ಕೂಡ ನಾವು ನೋಡ್ಕೊಂಡು ಹಾಗೇನೆ ಫೋಟೋಸ್ ಎಲ್ಲದನ್ನು ಕೂಡ ತಕೊಂಡ್ ಬರ್ತೀವಿ ಅಂದ್ರೆ ಆಲ್ಮೋಸ್ಟ್ ಒಂದ್ 2 ರಿಂದ 3 ಅವರ್ ಇಲ್ಲಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ನೋಡಿ, ಅಲ್ಲಲ್ಲೇನೆ ಫೋಟೋಸ್ಗಳನ್ನ ತಕೊಳ್ಳೋದಕ್ಕೆ ಈ ರೀತಿಯಾಗಿ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಫೋಟೋಗಳನ್ನ ಅವರೇ ತಕ್ಕೊಡ್ತಾರೆ. ಅದನ್ನ ನಾವು ಆಚೆ ಬರುವಂತ ಟೈಮಲ್ಲಿ ಅವ್ರು ಅದನ್ನ ಪ್ರಿಂಟ್ ಹಾಕಿ ಕೊಡ್ತಾರೆ. ಹಾಗೇನೆ ಮತ್ತೆ ಕೆಲವು ಕಡೆ ನಾವೇನೆ ಮೊಬೈಲ್ ಅಲ್ಲಿ ಫೋಟೋಗಳನ್ನ ತಕ್ಕೋಬಹುದು ಕೂಡ. ಅಲ್ಲಿಂದ ಒಂದ್ ಸ್ವಲ್ಪ ಮುಂದೆ ಬಂದ್ರೆ ವಾಟರ್ ಫಾಲ್ಸ್ ಕಾಣಿಸುತ್ತೆ. ಇದು ನೈಸರ್ಗಿಕ ಜಲಪಾತ ಅಲ್ಲ, ಇದು ಮಾನವ ನಿರ್ಮಿತ ಜಲಪಾತ. ಹಾಗೇನೆ ಇದರ ಇನ್ನೊಂದು ಹೆಗ್ಗಳಿಕೆ ಏನು ಅಂತಂದ್ರೆ, ನಮ್ಮ ಭಾರತದಲ್ಲೇ ಅತ್ಯಂತ ದೊಡ್ಡದಾದ ಮಾನವ ನಿರ್ಮಿತ ಜಲಪಾತ ಅನ್ನುವಂತ ಒಂದು ಹೆಗ್ಗಳಿಕೆಗೂ ಕೂಡ ಈ ಒಂದು ಅಕ್ವೇರಿಯಂ ಪ್ಯಾರಡೈಸ್ ಪಾತ್ರವಾಗಿದೆ. ನೋಡ್ತಾ ಇರ್ಬೋದು, ಇಲ್ಲಿ ಏನು ಗಿಡ ಮರಗಳು ಅಥವಾ ಎಲೆಗಳೆಲ್ಲ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲದು ಕೂಡ ಪ್ಲಾಸ್ಟಿಕ್ ಇಂದ ಮಾಡಿರುವಂತದ್ದು. ಇದು ಯಾವುದು ಕೂಡ ನ್ಯಾಚುರಲ್ ಅಲ್ಲ, ಪ್ಲಾಸ್ಟಿಕ್ ಇಂದ ಮಾಡಿರುವಂತದ್ದು. ಇದೆಲ್ಲದು ಕೂಡ ನೋಡೋದಿಕ್ಕೆ ನ್ಯಾಚುರಲ್ಲೇ ಅನ್ನೋ ತರ ಕಾಣಿಸುತ್ತೆ. ಇಲ್ಲಿರುವಂತ ಪ್ರತಿಯೊಂದು ಗಿಡಗಳಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಎಲ್ಲದು ಕೂಡ ಇದು ಪ್ಲಾಸ್ಟಿಕ್ ಇಂದ ಮಾಡಿರುವಂತದ್ದು. ಹಾಗೇನೆ ಇಲ್ಲಿ ನೀರಿನ ಜೊತೆಗೆ ಕೆಲವೊಂದು ಮೀನ್ಗಳನ್ನ ಕೂಡ ಬಿಟ್ಟಿದ್ದಾರೆ. ಅದು ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಮೀನ್ಗಳೆಲ್ಲದು ಕೂಡ ನೋಡಿ ಅಲ್ಲಿ ಈಜುತ್ತಾ ಇದೆ. ಕೆಲವು ಮೀನ್ಗಳು ನೀರಿನ ಜೊತೆ ಹರ್ಕೊಂಡು ಕೆಳಗಡೆ ಬೀಳ್ತಾ ಇದೆ. ಇಲ್ಲಿ ವಾಟರ್ ಫಾಲ್ಸ್ ಹತ್ರ ಅಂತೂ ತುಂಬಾನೇ ಜನ ಇರ್ತಾರೆ. ಇಲ್ಲಿ ಫೋಟೋಸ್ ಹಾಗೇನೆ ವಿಡಿಯೋಸ್ ಎಲ್ಲದು ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ ಅಂತ ಹೆಚ್ಚು ಜನ ಇಲ್ಲೇನೆ ವಾಟರ್ ಫಾಲ್ಸ್ ಹತ್ರನೇ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇಷ್ಟ ಪಡ್ತಾರೆ. ಹಾಗೆ ಇಲ್ಲೂ ಕೂಡ ಫೋಟೋಸ್ ಎಲ್ಲದು ಕೂಡ ತಕ್ಕೊಡ್ತಾ ಇರ್ತಾರೆ. ನಮ್ಗೆ ಬೇಕು ಅಂತಂದ್ರೆ ನಾವು ಇಲ್ಲಿ ಫೋಟೋಗಳನ್ನ ತಕ್ಕೋಬಹುದು. ನಾವು ಆಚೆ ಬರೋ ಟೈಮಲ್ಲಿ ಅವರು ಒಂದು ಫೋಟೋಗೆ ಇಷ್ಟು ಅಂತ ಚಾರ್ಜ್ ಮಾಡಿ ನಮ್ಗೆ ಅವರು ಪ್ರಿಂಟ್ ಹಾಕೊಡ್ತಾರೆ. ಹಾಗೇನೆ ಈ ವಾಟರ್ ಫಾಲ್ಸ್ ಪಕ್ಕನೆ ಒಂದು ಅಕ್ವೇರಿಯಂ ಅಲ್ಲಿ ಒಂದು ಮೀನ್ ಇಟ್ಟಿದ್ರು.
ಇದು ತುಂಬಾ ಸ್ಪೆಷಲ್ ಆಗಿರುವಂತ ಮೀನು. ಇಡೀ ಪ್ರಪಂಚದಲ್ಲೇ ಈ ತರದ ಮೀನು ಕೇವಲ 4 ಇದೆಯಂತೆ. ಹಾಗೇನೆ ಈ ಮೀನನ್ನ ಎಷ್ಟನೇ ಇಸ್ವಿನಲ್ಲಿ ಸೆರೆ ಹಿಡಿಯಲಾಗಿತ್ತು, ಎಲ್ಲಿ ಅನ್ನೋಂತ ಒಂದು ಇನ್ಫಾರ್ಮೇಶನ್ ಕೂಡ ಇಲ್ಲಿ ಹಾಕಿದ್ದಾರೆ. ನಾವು ಅದನ್ನ ನೋಡ್ಬೋದು. ತುಂಬಾ ಸ್ಪೆಷಲ್ ಆಗಿರುವಂತ ಮೀನು ಇದು. ಇದನ್ನ ಒಂದು ಸ್ಪೆಷಲ್ ಆಗಿ ಸ್ವಲ್ಪ ದೂರದಲ್ಲೇನೆ ಇಟ್ಟಿದ್ದಾರೆ. ಇಲ್ಲಿ ಯಾರು ಕೂಡ ಜನ ಹತ್ರ ಹೋಗೋ ಹಾಗಿಲ್ಲ. ದೂರದಿಂದಾನೇ ಫೋಟೋಸ್ ಹಾಗೇನೆ ವಿಡಿಯೋಸ್ ಗಳನ್ನ ತಕೋಬೇಕು. ಹಾಗೇನೆ ಆ ಮೀನಿಗೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ ಕೂಡ ಇಲ್ಲಿ ಬರ್ದಿದ್ದಾರೆ. ಇದು ಪ್ರಪಂಚದಲ್ಲಿ ಕೇವಲ 4 ಈ ಒಂದು ಜಾತಿಯ ಮೀನಿರೋದು. ಅದರಲ್ಲಿ ಒಂದು ಮೀನನ್ನ ಈ ಅಕ್ವೇರಿಯಂ ಪ್ಯಾರಡೈಸ್ ಅಲ್ಲಿ ಇಟ್ಟಿದ್ದಾರೆ. ಇಲ್ಲಿ ನಾವೇನ್ ನೋಡ್ತಾ ಇದೀವಲ್ಲ ಅಕ್ವೇರಿಯಂ ಅಲ್ಲಿ, ಇದೇ ಆ ಮೀನು. ಕೇವಲ ಪ್ರಪಂಚದಲ್ಲಿ 4 ಈ ಜಾತಿಯ ಮೀನುಗಳಿದೆ. ಅಲ್ಲಿಂದ ಒಂದ್ ಸ್ವಲ್ಪ ಮುಂದೆ ಬಂದ್ವಿ ಅಂತಂದ್ರೆ ಅಲ್ಲಿ ಎಲ್ಲ ಕೂಡ ಇಲ್ಲಿ ಈ ರೀತಿಯಾಗಿ ಒಂದು ಫಾರೆಸ್ಟ್ ರೀತಿ ನಮ್ಗೆ ಫೀಲ್ ಆಗೋ ತರ ಒಂದು ಥೀಮ್ ನ ರೆಡಿ ಮಾಡಿದ್ದಾರೆ. ನೆಕ್ಸ್ಟ್ ನಾವು ಇವಾಗ ಗ್ರೌಂಡ್ ಫ್ಲೋರ್ಗೆ ಹೋಗ್ತಾ ಇದೀವಿ. ಗ್ರೌಂಡ್ ಫ್ಲೋರ್ ಅಲ್ಲಿ ಹೇಗಿದೆ ಅಂತ ನೋಡೋಣ ಬನ್ನಿ. ಸುತ್ತಲೂ ಕೂಡ ಒಂದು ಫಾರೆಸ್ಟ್ ಫೀಲ್ ಬರೋ ತರಾನೇ ಒಂದು ಡಿಫ್ರೆಂಟ್ ಆಗಿರೋಂತ ಯುನಿಕ್ ಸ್ಟೈಲ್ ಅಲ್ಲಿ ಇದನ್ನ ರೆಡಿ ಮಾಡಿದ್ದಾರೆ. ಇವಾಗ ನಾವು ವಾಟರ್ ಫಾಲ್ಸ್ ನ ಮೇಲ್ಗಡೆಯಿಂದ ನೋಡಿದ್ವಿ. ನೆಕ್ಸ್ಟ್ ನಾವು ಒಳಗಡೆ ಹೋಗ್ತಾ ಇದೀವಿ. ಇಲ್ಲಿ ಮೆಟ್ಲುಗಳು ಮಾಡಿದ್ದಾರೆ ಈ ರೀತಿಯಾಗಿ ಹೋಗ್ತಾ ಇದೀವಿ. ಮತ್ತೆ ಇಲ್ಲಿ ಇನ್ನೊಂದ್ ಏನಂತಂದ್ರೆ ಮೀನ್ಗಳ ಹತ್ರ ಎಲ್ಲ ನಾವು ಫೋಟೋ ತಗೋಬೇಕಾದ್ರೆ ಫ್ಲಾಶ್ ಲೈಟ್ಸ್ ಗಳನ್ನ ಆನ್ ಮಾಡಬಾರ್ದು, ಮೀನ್ಗಳಿಗೆ ಎಲ್ಲ ತೊಂದರೆ ಆಗುತ್ತೆ ಅಂತ ಅಂದ್ಬಿಟ್ಟು. ಸುತ್ತಲೂ ಒಂದ್ ಸ್ವಲ್ಪ ಕತ್ಲೆನೆ ಇರುತ್ತೆ. ಆದ್ರೂನು ಕೂಡ ನಾವು ಅಕ್ವೇರಿಯಂ ಒಳಗಡೆ ಇರುವಂತ ಮೀನ್ಗಳಾಗಿರ್ಬೋದು ಅಥವಾ ನಮ್ಮ ಫೋಟೋ ಆಗ್ಲಿ ಚೆನ್ನಾಗ್ ಬರ್ಲಿ ಅಂತ ನಾವು ಮೊಬೈಲ್ ಫ್ಲಾಶ್ ಲೈಟ್ಸ್ ಗಳನ್ನ ಹಾಗೇನೆ ಮೊಬೈಲ್ ಅಲ್ಲಿ ಇರುವಂತ ಟಾರ್ಚ್ ಲೈಟ್ಸ್ ಗಳನ್ನ ಆನ್ ಮಾಡೋ ಹಾಗಿಲ್ಲ. ಅಲ್ಲಿ ಇರುವಂತವ್ರು ಸೆಕ್ಯೂರಿಟಿಯವರು ಅದನ್ನ ಪದೇ ಎಲ್ಲಾರ್ಗು ಬಂದಂತ ಜನಗಳಿಗೆ ಅವರ ಒಂದು ಇನ್ಸ್ಟ್ರಕ್ಷನ್ಸ್ ನ ಕೊಡ್ತಾನೆ ಇರ್ತಾರೆ. ನೋಡಿ ಇಲ್ಲಿ ತುಂಬಾನೇ ಡಿಫ್ರೆಂಟ್ ಆಗಿರುವಂತ ವೆರೈಟಿ ಮೀನ್ಗಳನ್ನ ನಾವು ಇಲ್ಲಿ ನೋಡಬಹುದು. ಹಾಗೇನೆ ಇಲ್ಲಿರುವಂತ ಅಕ್ವೇರಿಯಂಗಳಲ್ಲೂ ಕೂಡ ಒಂದೊಂದು ಯುನಿಕ್ ಆಗಿರುವಂತ ಥೀಮ್ ಗಳನ್ನ ರೆಡಿ ಮಾಡಿದ್ದಾರೆ. ನೋಡಿ ಇದು ಅಕ್ವೇರಿಯಂ ಒಳಗಡೆ ಮಾಡಿರುವಂತದ್ದು ಒಂದು ವಾಟರ್ ಫಾಲ್ಸ್ ತರ ಮಾಡಿದ್ದಾರೆ. ಇದು ಅಕ್ವೇರಿಯಂ ಒಳಗಡೆ ಇರೋದು. ಏನ್ ಥರ್ಮಾಕೋಲ್ ಇರುತ್ತಲ್ಲ ಅದನ್ನ ನೀರಿನ ಜೊತೆ ಮಿಕ್ಸ್ ಮಾಡಿ ಈ ರೀತಿ ಬಿಟ್ಟಿದ್ದಾರೆ. ಅದು ನೋಡೋದಕ್ಕೆ ಏನೋ ಒಂದು ವಾಟರ್ ಫಾಲ್ ಆಗ್ತಾ ಇದೆ ಅನ್ನೋ ತರಾನೇ ಕಾಣಿಸುತ್ತೆ. ಹಾಗೇನೆ ಅಲ್ಲಲ್ಲಿ ಸೆಲ್ಫಿ ಹಾಗೇನೆ ವಿಡಿಯೋಸ್ ಗಳನ್ನ ತಕೊಳ್ಳೋದಕ್ಕೆ ಈ ರೀತಿಯಾಗಿ ಸೆಲ್ಫಿ ಕಾರ್ನರ್ ಆತರ ಎಲ್ಲ ಮಾಡಿದ್ದಾರೆ. ಇಲ್ಲೆಲ್ಲ ನಾವು ಫ್ಯಾಮಿಲಿ ಮೆಂಬರ್ಸ್ ಹಾಗೇನೆ ಫ್ರೆಂಡ್ಸ್ ಜೊತೆಗೆಲ್ಲ ಕೂಡ ನಾವು ಫೋಟೋಸ್ ಗಳನ್ನ ತಕೋಬಹುದು. ಅಲ್ಲಿಂದ ಒಂದ್ ಸ್ವಲ್ಪ ಮುಂದೆ ಬಂದ್ವಿ ಅಂತಂದ್ರೆ ಇಲ್ಲಿ ಜೆಲ್ಲಿ ಫಿಶ್ ಗಳನ್ನ ನೋಡ್ಬೋದು. ಇಲ್ಲಿ ಸುತ್ತಲೂ ಕತ್ಲೆ ಇರುತ್ತೆ. ಅದರ ಮಧ್ಯದಲ್ಲಿ ಜೆಲ್ಲಿ ಫಿಶ್ ಗಳನ್ನ ಇಟ್ಟಿರ್ತಾರೆ. ಅವುಗಳಿಗೆ ಮಾತ್ರ ಕಲರ್ ಲೈಟ್ಸ್ ಗಳನ್ನ ಹಾಕಿ ಲೈಟ್ಸ್ ಎಲ್ಲ ಅದು ಕೂಡ ಚೇಂಜ್ ಆಗ್ತಾ ಇರುತ್ತೆ. ಅದು ನೋಡಿದ್ರೆ ಏನೋ ಒಂಥರ ನಾವ್ ಯಾವ್ದೋ ಬೇರೆ ಒಂದು ಲೋಕಕ್ಕೆ ಹೋಗಿದೀವಿ ಏನೋ ಅನ್ನೋ ತರ ಫೀಲ್ ಆಗುತ್ತೆ. ಹಾಗೇನೆ ಸುತ್ತಲೂ ಕೂಡ ಒಂದು ಮಿರರ್ ಗಳನ್ನ ಹಾಕಿದ್ದಾರೆ. ಆ ಮಿರರ್ ಎಫೆಕ್ಟ್ ಹೇಗಿರುತ್ತೆ ಅಂತಂದ್ರೆ ಸುತ್ತಲೂ ಹಾಕಿರುವಂತದ್ದು ಒಂದು 4 ರೀತಿಯಲ್ಲಿ ಕಾಣಿಸ್ತಾ ಇರುತ್ತೆ. ತುಂಬಾ ಜನ ಇದಾರೇನೋ ಇಲ್ಲಿ ಅಥವಾ ತುಂಬಾನೇ ಸುತ್ತಲೂನು ಜೆಲ್ಲಿ ಫಿಶ್ ಗಳದ್ದು ಒಂದು ಟ್ಯಾಂಕ್ ಇಟ್ಟಿದಾರೇನೋ ಅನ್ನೋ ತರ ಫೀಲ್ ಆಗುತ್ತೆ. ಅಲ್ಲಿಂದ ಒಂದ್ ಸ್ವಲ್ಪ ಮುಂದೆ ಬಂದ್ವಿ ಅಂತಂದ್ರೆ ನಾವು ಇಲ್ಲಿ ವಾಟರ್ ಫಾಲ್ಸ್ ನ ನೋಡ್ಬೋದು. ನಾವು ಅವಾಗ್ಲೇ ಏನು ಮೇಲ್ಗಡೆಯಿಂದ ವಾಟರ್ ಫಾಲ್ಸ್ ನೋಡಿದ್ವಲ್ಲ, ಇವಾಗ ನಾವು ಕೆಳಭಾಗಕ್ಕೆ ಬಂದಿದೀವಿ. ಇಲ್ಲಿ ನಾವು ಕೆಳಗಡೆಯಿಂದ ಮೇಲ್ ನೀರ್ ಬೀಳೋದನ್ನ ನೋಡ್ಬೋದು. ಹಾಗೇನೆ ಮೇಲೂ ಕೂಡ ಇಲ್ಲಿ ಮೀನ್ಗಳು ಓಡಾಡೋದನ್ನ ನಾವು ನೋಡ್ಬೋದು. ಇಲ್ಲಿ ವಾಟರ್ ಫಾಲ್ಸ್ ನ ನಾವು ತುಂಬಾ ಹತ್ರದಿಂದ ನೋಡ್ಬೋದು. ಇಲ್ಲೂ ಕೂಡ ಫೋಟೋಸ್ ತಕ್ಕೊಡ್ತಾ ಇರ್ತಾರೆ. ನಮ್ಗೆ ಬೇಕು ಅಂತಂದ್ರೆ ನಾವು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಹಾಗೇನೆ ಫ್ರೆಂಡ್ಸ್ ಜೊತೆ ನಾವು ಹೋಗಿರ್ತೀವಲ್ಲ, ನಮ್ಮ ಫೋಟೋಸ್ ಗಳನ್ನ ಒಂದು ಮೆಮೊರಿಗೋಸ್ಕರ ನಾವ್ ಇಲ್ಲಿ ತಕೋಬಹುದು. ಹೊರಗಡೆ ಬರ್ಬೇಕಾದ್ರೆ ಅವ್ರು ಅದನ್ನ ಪ್ರಿಂಟ್ ಹಾಕಿ ಒಂದು ಫೋಟೋಗೆ ಇಷ್ಟು ಅಂತ ಚಾರ್ಜ್ ಮಾಡ್ತಾರೆ. ಇಲ್ಲಿ ಮೀನುಗಳ ಕುರಿತು ಮಾಹಿತಿ ಮತ್ತು ಮನರಂಜನೆ ಎರಡೂ ಸಿಗೋದ್ರಿಂದ ಇಲ್ಲಿ ಮಕ್ಕಳುಗಳು ತುಂಬಾನೇ ಎಂಜಾಯ್ ಮಾಡ್ತಾರೆ. ನಾವು ಹೋದಂತ ಟೈಮಲ್ಲಿ ಕೆಲವು ಸ್ಕೂಲ್ ಮಕ್ಕಳುಗಳು ಕೂಡ ಬಂದಿದ್ರು. ನೀವು ನೋಡ್ತಾ ಇರ್ಬೋದು, ಕೆಲವು ಸ್ಕೂಲ್ ಮಕ್ಕಳುಗಳು ಕೂಡ ಇಲ್ಲಿ ಬಂದಿದ್ದಾರೆ. ಸ್ಕೂಲಿಂದ ಇವರೆಲ್ಲ ಸ್ಕೂಲ್ ಮಕ್ಕಳುಗಳು ಸ್ಕೂಲಿಂದ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಇಲ್ಲಿ ಫಾಲ್ಸ್ ಮಧ್ಯದಲ್ಲಿ ಮತ್ಸ್ಯ ಕನ್ಯೆಯ ಒಂದು ಸ್ಟ್ಯಾಚ್ಯೂನ ಮಾಡಿದ್ದಾರೆ. ಇದು ನೋಡೋದಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಸಾಕಷ್ಟು ಜನಗಳು ಫೋಟೋಸ್ ಹಾಗೆ ವಿಡಿಯೋಸ್ ಎಲ್ಲದೂ ಕೂಡ ತಗೋತಾ ಇದ್ರು. ಇಲ್ಲಿ ತುಂಬಾನೇ ಜನ ಇರ್ತಾರೆ. ಫಾಲ್ಸ್ ಮೇಲ್ಗಡೆ ಆಗಿರ್ಬೋದು ಮತ್ತೆ ಫಾಲ್ಸ್ ನ ಕೆಳಭಾಗದಲ್ಲಿ ಆಗಿರ್ಬೋದು. ಇಲ್ಲಿ ನೀರಿನ ಮಧ್ಯೆ ಇರುವಂತ ಈ ಒಂದು ಮತ್ಸ್ಯಕನ್ಯೆ ಸ್ಟ್ಯಾಚ್ಯೂ ಏನಿದೆ, ಇದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಫೋಟೋಸ್ ಹಾಗೆ ವಿಡಿಯೋಸ್ ಗಳಲ್ಲೂ ಕೂಡ ಈ ಒಂದು ಮತ್ಸ್ಯಕನ್ಯೆಯ ಸ್ಟ್ಯಾಚ್ಯೂ ತುಂಬಾನೇ ಚೆನ್ನಾಗಿ ಬರೋದ್ರಿಂದ ಸಾಕಷ್ಟು ಜನ ಇಲ್ಲೇನೆ ಫೋಟೋಸ್ ಹಾಗೆ ವಿಡಿಯೋಸ್ ಗಳನ್ನ ತಕೊಳ್ಳೋದಕ್ಕೆ ಇಷ್ಟ ಪಡ್ತಾರೆ.
ವಾಟರ್ ಫಾಲ್ಸ್ ನ ನೋಡ್ಕೊಂಡು ಒಂದ್ ಸ್ವಲ್ಪ ಮುಂದೆ ಬಂದ್ವಿ ಅಂತಂದ್ರೆ ಮತ್ತು ಕೂಡ ಅಲ್ಲಿ ಅನೇಕ ಬಗೆಯ ನಾವು ಪ್ರಾಣಿಗಳನ್ನ ನೋಡಬಹುದು. ಅಕ್ವೇರಿಯಂಗಳಲ್ಲಿ ಇಟ್ಟಿದ್ದಾರೆ. ವಿವಿಧ ಬಗೆಯ ಪ್ರಾಣಿಗಳು ಮತ್ತೆ ಅವುಗಳ ಒಂದು ಇನ್ಫಾರ್ಮೇಶನ್ ಕೂಡ ಇಲ್ಲಿ ಎಲ್ಲಾ ಕಡೆನೂ ಕೂಡ ಹಾಕಿದ್ದಾರೆ. ಹಾಗೇನೆ ಇಲ್ಲೂ ಕೂಡ ಫೋಟೋಸ್ ಹಾಗೆ ವಿಡಿಯೋಸ್ ಗಳೆಲ್ಲದೂ ಕೂಡ ನಾವು ತಕ್ಕೋಬಹುದಾಗಿದೆ. ಅಕ್ವೇರಿಯಂ ಪ್ಯಾರಡೈಸ್ ನ ಪ್ರತಿಯೊಂದು ಭಾಗದಲ್ಲೂ ಕೂಡ ನಾವು ವಿವಿಧ ಬಗೆಯ ಮೀನ್ಗಳನ್ನ ನೋಡಬಹುದು. ಅಲ್ಲಿಂದ ಒಂದ್ ಸ್ವಲ್ಪ ಮುಂದೆ ಬಂದ್ವಿ ಅಂತಂದ್ರೆ ಇಲ್ಲಿ ಅವತಾರ್ ಮೂವಿ ನೀವು ನೋಡಿರ್ತೀರಲ್ವಾ, ಅದೇ ರೀತಿಯಾಗಿ ಅದೇ ಥೀಮ್ ನಲ್ಲಿ ಮಾಡಿರುವಂತ ಒಂದು ಸೆಟ್ ನ ನೀವು ನೋಡಬಹುದು. ಅವತಾರ್ ಮೂವಿಯಲ್ಲಿ ಬರುವಂತ ಹೀರೋನ ಒಂದು ಪೇಂಟಿಂಗ್ ಗಳಾಗಿರ್ಬೋದು, ಹಾಗೇನೆ ಆ ಮೂವಿಲಿ ಬರುವಂತ ಕೆಲವೊಂದು ಪಾತ್ರಗಳನ್ನ ಇಲ್ಲಿ ರೀಕ್ರಿಯೇಟ್ ಮಾಡುವಂತ ಒಂದು ಸೆಟ್ ಹಾಕಿದ್ದಾರೆ. ಇದು ಕೂಡ ನೋಡೋದಕ್ಕೆ ತುಂಬಾನೇ ಅದ್ಭುತವಾಗಿದೆ. ಮತ್ತೆ ಇಲ್ಲೂ ಕೂಡ ಸಾಕಷ್ಟು ಬಗೆಯ ಮೀನ್ಗಳಿವೆ. ಈ ಲೈಟಿಂಗ್ಸ್ ಹಾಗೇನೆ ಪೇಂಟಿಂಗ್ಸ್ ಎಲ್ಲದೂ ಕೂಡ ಅವತಾರ್ ಮೂವಿನ ನೆನಪಿಸ್ತಾ ಇತ್ತು. ಹಾಗೇನೆ ಇಲ್ಲಿ ಫಿಶ್ ಫೀಡಿಂಗ್ ಝೋನ್ ಕೂಡ ಇದೆ. ಇಲ್ಲಿ ನಾವು ದುಡ್ಡು ಕೊಟ್ಟು ಫಿಶ್ ಗಳಿಗೆ ನಾವು ಫುಡ್ ಕೂಡ ಹಾಕ್ಬೋದು. ಆ ಮೀನ್ಗಳನ್ನ ನಾವು ಇಲ್ಲಿ ತುಂಬಾ ಹತ್ರದಿಂದ ನೋಡ್ಬೋದು. ನಾವೇ ನಮ್ ಕೈಯಾರೆ ನಾವು ಮೀನ್ಗಳಿಗೆ ಫುಡ್ ಹಾಕ್ಬೋದು. ಇಲ್ಲಿ ಸಾಕಷ್ಟು ಮಕ್ಳುಗಳು ಮೀನ್ಗಳಿಗೆ ಇಲ್ಲಿ ಫುಡ್ ಹಾಕ್ತಾ ಇದ್ರು. ನೋಡಿ, ಎಲ್ಲಾ ಮೀನ್ಗಳು ಕೂಡ ಇಲ್ಲಿ ಬಂದು ಫುಡ್ ಅನ್ನು ತಿನ್ನೋದಕ್ಕೆ ತುಂಬಾ ಹತ್ರದಲ್ಲಿ ಬಂದಿರುತ್ತೆ. ಇದು ಫೋಟೋಸ್ ಹಾಗೇನೆ ವಿಡಿಯೋಸ್ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಹಾಗೇನೆ ಮಕ್ಳುಗಳು ಮೀನ್ಗಳನ್ನ ತುಂಬಾ ಹತ್ರದಿಂದ ನೋಡ್ಬೋದು. ಮತ್ತೆ ನಾವೇ ಮೀನ್ಗಳಿಗೆ ಫುಡ್ ಹಾಕಿದ್ವಿ ಅನ್ನೋ ಒಂದು ಖುಷಿ ಕೂಡ ಇಲ್ಲಿ ಮಕ್ಳುಗಳಿಗೆ ಸಿಗುತ್ತೆ. ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ರೆ ನಮ್ಗೆ ಟನಲ್ ಸಿಗುತ್ತೆ. ಟನಲ್ ಅಕ್ವೇರಿಯಂ. ಅಕ್ವೇರಿಯಂ ಪ್ಯಾರಡೈಸ್ ನ ಒಂದು ಪ್ರಮುಖ ಆಕರ್ಷಣೆಗಳಲ್ಲಿ ಈ ಟನಲ್ ಅಕ್ವೇರಿಯಂ ಪ್ರಮುಖ ಪಾತ್ರನ ವಹಿಸಿದೆ. ಈ ಟನಲ್ ಅಕ್ವೇರಿಯಂ ಏನಿದೆ, ಇದು ಭಾರತದ ಅತ್ಯಂತ ಉದ್ದನೆಯ ಟನಲ್ ಅಕ್ವೇರಿಯಂ ಅನ್ನೋ ಒಂದು ಹೆಗ್ಗಳಿಕೆಗೂ ಕೂಡ ಈ ಒಂದು ಅಕ್ವೇರಿಯಂ ಪ್ಯಾರಡೈಸ್ ಪಾತ್ರವಾಗಿದೆ. ಸಮುದ್ರದೊಳಗಿನ ಒಂದು ಅದ್ಭುತ ಲೋಕವನ್ನ ಪ್ರವಾಸಿಗರು ಇಲ್ಲಿ ತುಂಬಾ ಹತ್ರದಿಂದ ನೋಡಬಹುದಾಗಿದೆ. ಈ ಟನಲ್ ಅಕ್ವೇರಿಯಂ ಏನಿದೆ, ಇದು 180 ಅಡಿಯಷ್ಟು ಉದ್ದ ಇದೆ. ಯಾವುದೋ ಒಂದು ಬಲಿಷ್ಠವಾದ ಮತ್ತು ಸಮೃದ್ಧಿ ಹೊಂದಿದಂತ ಒಂದು ಐತಿಹಾಸಿಕ ಸಾಮ್ರಾಜ್ಯ ಇಲ್ಲಿ ಪತನಗೊಂಡು ಸಮುದ್ರ ಸೇರಿದೆ ಅನ್ನೋ ಒಂದು ರೀತಿಯಲ್ಲಿ ಮಾಡಿರುವಂತ ಈ ಥೀಮ್ ನೋಡೋದಕ್ಕೆ ತುಂಬಾನೇ ಅದ್ಭುತವಾಗಿದೆ. ಈ ಟನಲ್ ಅಕ್ವೇರಿಯಂ ನಮ್ಮನ್ನ ಸಮುದ್ರದೊಳಗಿನ ಬೇರೆನೇ ಒಂದು ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತಾ ಇದೆಯೇನೋ ಅನ್ನೋ ಒಂದು ರೀತಿಯಲ್ಲಿ ಭಾಸವಾಗುತ್ತೆ. ಸಮುದ್ರದೊಳಗಿನ ಅದ್ಭುತ ಪ್ರಪಂಚವನ್ನ ಪ್ರವಾಸಿಗರಿಗೆ ಪರಿಚಯಿಸುವಂತ ಈ ಅಕ್ವೇರಿಯಂ ಪ್ಯಾರಡೈಸ್ ನವರ ಕಾರ್ಯವನ್ನ ನಿಜಕ್ಕೂ ಮೆಚ್ಚಲೇಬೇಕು. ಹಾಗೂ ಈ ಒಂದು ಅದ್ಭುತನ ಎಲ್ಲರೂ ಕೂಡ ಬಂದು ಕಣ್ತುಂಬಿಕೊಳ್ಳಿ. ಈ ಟನಲ್ ಅಕ್ವೇರಿಯಂ ನ ನೋಡ್ಕೊಂಡು ಒಂದ್ ಸ್ವಲ್ಪ ಮುಂದೆ ಬಂದ್ರೆ ಇಲ್ಲೂ ಕೂಡ ಫೋಟೋಸ್ ಹಾಗೆ ವಿಡಿಯೋಸ್ ಗಳಿಗೆ ಅದ್ಭುತವಾದಂತ ಒಂದು ವೇದಿಕೆಯನ್ನ ಕಲ್ಪಿಸಲಾಯಿತು. ಪ್ರಾರಂಭದಲ್ಲಿ ಪ್ರವಾಸಿಗರು ಏನು ಫೋಟೋಸ್ ಗಳನ್ನ ತೆಗೆಸ್ಕೊಂಡಿದ್ರು, ಆ ಫೋಟೋಗಳನ್ನ ಇಲ್ಲಿ ಪ್ರಿಂಟ್ ಹಾಕಿ ಕೊಡ್ತಾ ಇದ್ರು. ಆ ಫೋಟೋಗಳು ಯಾವ ರೀತಿಯಾಗಿ ಬಂದಿದೆ ಅಂತ ಇಲ್ಲಿ ಲ್ಯಾಪ್ಟಾಪ್ ಅಲ್ಲಿ ತೋರಿಸ್ತಾ ಇದ್ರು. ಇಷ್ಟ ಇರುವಂತವ್ರು ಫೋಟೋಗಳನ್ನ ತಗೊಂತಾ ಇದ್ರು. ಟನಲ್ ಅಕ್ವೇರಿಯಂ ಎದುರುಗಡೆ ಕೂತ್ಕೊಳ್ಳೋದಿಕ್ಕೆ ಸಾಕಷ್ಟು ಆಸನಗಳ ವ್ಯವಸ್ಥೆ ಕೂಡ ಮಾಡಿದ್ರು. ಹಾಗೇನೆ ಇನ್ನೊಂದು ಕಡೆ ಫುಡ್ ಕೋರ್ಟ್ ಕೂಡ ಇತ್ತು. ಇಲ್ಲಿ ಐಸ್ ಕ್ರೀಮ್ ಹಾಗೇನೆ ಪಾನೀಯಗಳು, ಕಾಫಿ, ಟೀ ಹಾಗೇನೆ ಸ್ನಾಕ್ಸ್ ಎಲ್ಲದು ಕೂಡ ಅವೈಲೇಬಲ್ ಇತ್ತು. ಬೇಕಾದಂತವ್ರು ಇಲ್ಲಿ ತಗೊಂಡು ಹಾಗೇನೆ ಇಲ್ಲಿ ಟನಲ್ ಅಕ್ವೇರಿಯಂ ಎದುರುಗಡೆ ಏನ್ ಆಸನಗಳನ್ನ ವ್ಯವಸ್ಥೆ ಮಾಡಿದ್ರು ಅಲ್ಲಿ ಕೂತ್ಕೊಂಡು ಮೀನ್ಗಳು ಓಡಾಟ ಅದನ್ನೆಲ್ಲದು ಕೂಡ ನೋಡ್ಕೊಂಡು ತಾವು ತಗೊಂಡಿರುವಂತ ಸ್ನಾಕ್ಸ್ ನ ತಿನ್ಕೊಂಡು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಎಂಜಾಯ್ ಮಾಡ್ತಾ ಇದ್ರು. ಅದು ನೋಡೋದಕ್ಕೆ ತುಂಬಾನೇ ಚೆನ್ನಾಗಿತ್ತು. ಇಲ್ಲಿ ಸಾಕಷ್ಟು ಬಗೆಯ ಸ್ನಾಕ್ಸ್ ಗಳೆಲ್ಲದು ಕೂಡ ಅವೈಲೇಬಲ್ ಇತ್ತು. ಅದರಲ್ಲಿ ನಾವು ಆಲೂ ಕಜೋರಿನ ಟ್ರೈ ಮಾಡಿದ್ವಿ, ಅದು ಚೆನ್ನಾಗೇ ಇತ್ತು. ಹಾಗೆ ನಾವು ಇಲ್ಲಿ ಆಲೂ ಕಜೋರಿನ ತಗೊಂಡು ಟನಲ್ ಅಕ್ವೇರಿಯಂ ಎದುರುಗಡೆ ಏನ್ ಆಸನಗಳ ವ್ಯವಸ್ಥೆ ಮಾಡಿದ್ರು ಅಲ್ಲಿ ಕುತ್ಕೊಂಡು ನಾವು ಆಲೂ ಕಜೋರಿನ ಟೇಸ್ಟ್ ಮಾಡಿದ್ವಿ. ಎದುರುಗಡೆ ಟನಲ್ ಅಕ್ವೇರಿಯಂ ಹಾಗೇನೆ ಕೈಯಲ್ಲಿ ಆಲೂ ಕಜೋರಿ, ಇದು ಒಂದು ತುಂಬಾನೇ ಒಳ್ಳೆ ಫೀಲ್ ಕೊಡ್ತು ನಮ್ಗೆ. ನೋಡಿದ್ರಲ್ಲ ಫ್ರೆಂಡ್ಸ್, ಬೆಂಗಳೂರಿನ ಜೆಸಿ ನಗರದಲ್ಲಿ ಇರುವಂತ ಅಕ್ವೇರಿಯಂ ಪ್ಯಾರಡೈಸ್ ಹೇಗಿತ್ತು ಅಂತ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೆ ಇನ್ನು ಯಾರ್ಯಾರು ನಿಶ್ಚಿತಾ ಗೌಡ ಅಡುಗೆ ಅಂಡ್ ವ್ಲಾಗ್ಸ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ.